ಶ್ರೀ ಗುರುಭ್ಯೋ ನಮಃ. ಶ್ರೀ ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ ನಿಮಿತ್ತವಾಗಿ ನಾವು ದಿನಾಲೂ ಒಂದು ಸಂಧಿಯ ಸಂಕ್ಷಿಪ್ತವಾದಂಥದ್ದು ಒಂದು ಅರ್ಥ ಸಂಧಾನವನ್ನು ನೋಡ್ತಾ ಇದ್ದೀವಿ. ಸಂಧಿ ಸಾಲು ನೋಡ್ತಾ ಇದ್ದೀವಿ. ಎಲ್ಲ ಡೀಟೇಲ್ ಹೇಳಲಿಕ್ಕೆ ಟೈಮ್ ಇರೋದಿಲ್ಲ. ಅಟ್ಲೀಸ್ಟ್ ಒಂದು ಅಧಿಕ ಮಾಸದಲ್ಲಿ ನಾವು ಒಂದು ಇಡೀ ಗ್ರಂಥವನ್ನು ಅವಲೋಕನ ಮಾಡೋಂಗೆ ಆಗ್ತದೆ ಅಂದ್ಬಿಟ್ಟು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈಗ ನಿನ್ನೆ ದಿವಸ ಮಂಗಳಾಚರಣ ಸಂಧಿಯನ್ನು ಹೇಳಿದ್ದಾಯಿತು. ಅದೇ ನಿನ್ನೆ ಆ ಸಂಧಿಯ ಫಲವನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಸಂಧಿಗೆ ಒಂದೊಂದು ಫಲವನ್ನು ಹೇಳಿದ್ದಾರೆ. ಮಂಗಳಾಚರಣ ಸಂಧಿಯಲ್ಲಿ ಕಾರ್ಯಸಿದ್ಧಿ ಅಂತ ಫಲವನ್ನು ಹೇಳಿದ್ದಾರೆ. ಇವತ್ತು ನಾನು ಹೇಳ್ತಾ ಇರೋದು ಕರುಣಾಸಂಧಿ. ಇದು ವಿವಾಹಕ್ಕೆ ನಾವು ವಿವಾಹ ಆಗಬೇಕಂದ್ರೆ ಈ ಸಂಧಿಯ ಪಾರಾಯಣ ಮಾಡಬೇಕು ಅಂತ. ಯಾವ ಸಂಧಿ ವಿಶೇಷವಾಗಿ ಪಾರಾಯಣ ಮಾಡಿದರೆ ಏನೇನು ಫಲ ಇದೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಈಗ ನುಡಿಯ ಅರ್ಥವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇ ನುಡಿಯಲ್ಲಿ ಶ್ರವಣ ಮನಕಾನೆಂದಿಯುವುದು ಅಂತ ಹೇಳಿದರು. ಶ್ರವಣ ಅಂತಂತಂದರೆ ನಾವು ಯಾವುದೋ ಬೇರೆ ಲೌಕಿಕವಾದಂಥ ಶ್ರವಣ ಮಾಡೋದಲ್ಲ. ಇಲ್ಲಿ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿದರೆ ಅದು ಒಂದು ಫಸ್ಟ್ ಮೆಟ್ಲು. ಆ ಶ್ರವಣ ಮಾಡಿದ್ರಿಂದ ಭಗವಂತನ ಮಹಿಮೆ ತಿಳ್ಕೊಂಡು ನಾವು ಇನ್ನು ಮುಂದಿನ ಮೆಟ್ಲಲ್ಲಿ ಹೋಗೋಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಅದನ್ನು ಕಿವಿಗೊಟ್ಟಾವಿಲಿಪುವುದು ಅಂತ ಹೇಳ್ತಾರೆ. ಪರಮ ಉತ್ಸವದಿ ಅಂತಾರೆ. ಭಗವಂತನ ಎಲ್ಲ ಕಥೆಗಳನ್ನು ಏನಿದೆಯೋ ಅದರಲ್ಲೆಲ್ಲ ಒಂದು ತತ್ವ ಹಿಡಿದಿರ್ತದೆ. ಅದನ್ನು ತಾವು ತಿಳ್ಕೊಂಡು ಅದನ್ನು ನಾವು ಅದಕ್ಕೆ ಶ್ರವಣಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಮೊದಲು ಶ್ರವಣ ಮಾಡಬೇಕು, ಮುಂದಿಂದೆಲ್ಲ ಮನನ ನಿಧಧ್ಯಾಸ ಜಪ ಪಾರಾಯಣ ಇವೆಲ್ಲ ಬರ್ತವೆ. ಸೊ ಅದನ್ನು ಆ ರೀತಿಯಾಗಿ ನಾವು ಮನನಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ನುಡಿಯಲ್ಲಿ ಕಲುಷ ವಚನ ಅಂತಂದರೆ ಅಶುದ್ಧವಾದಂಥ ವಚನದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ವಚನ ಶುದ್ಧವಾಗಿ ಇದೆ. ಅಂದರೆ ಇದು ಕನ್ನಡದಲ್ಲಿ ಇದೆ, ಅದನ್ನು ನಾವು ತಿರಸ್ಕಾರ ಮಾಡಬಾರದು. ಅವ್ರ ಕಾಲಿನ ಸಮಯದಲ್ಲಿ ಆ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತಾಯಿದ್ರು. ಕನ್ನಡ ಭಾಷೆ ಮಾತಾಡಿದರೆ ಅದು ಒಂದು ಶುದ್ಧವಲ್ಲ ಅಂತ ಆ ಭಾವನೆ ಇತ್ತು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಳೆಯ ನೀರೊಳಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ವಿಸ್ತಾರ ಹೇಳೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಅದನ್ನು ನಾವು ಕನ್ನಡದಲ್ಲಿ ಇದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡಬೇಕು. ಯಾಕಂದರೆ ಅದು ಭಗವಂತನ ಪಾದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮಹತ್ವ ಕೊಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ನುಡಿಯಲ್ಲಿ ಸದ್ಗುಣ ಗುಣಾಂಬೋಧಿ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಅದೇ ಭಗವಂತನಿಗೆ ಎಷ್ಟು ಅನಂತ ಗುಣಪೂರ್ಣನಾಗಿ ಇದ್ದಾನೆ ಅಂತ ಲಕ್ಷ್ಮೀದೇವಿ ಅವನಿಗೆ ಸೇವೆ ಮಾಡ್ತಾಳೆ. ಅಂಥ ಇದ್ರೂ ಕೂಡ ನಮ್ಮ ಸಾಧಾ ಮಂದಿ ಅಂತ ಅಗದಿ ತೃಣಜೀವಿ ಅಂತ ಮಾಡಿದಂಥ ಸ್ತುತಿ ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅವನು ಎಷ್ಟು ಕಾರುಣ್ಯ ಅಂತ ಹೇಳ್ತಾರೆ. ಇದು ಕರುಣಾಸಂಧಿ ಹೇಳ್ತಾ ಇದ್ದಾಗೆ ಇದು ಎಲ್ಲ ನುಡಿಯಲ್ಲಿ ನಾವು ಈ ಶಬ್ದಕ್ಕೆ ಒಯ್ದು ಒಂದು ಅನ್ವಯ ಮಾಡಬೇಕು. ಇಲ್ಲಿ ಒಂದು ಕಾರುಣ್ಯ ಹೇಗಿದೆ ಅಂತ ಅದರ ಮೊದಲನೇ ಸಂಧಿಯಲ್ಲಿ ತಾರತಮ್ಯ ಹೇಳಿಬಿಟ್ಟು ಅಲ್ಲಿ ವಿಷ್ಣು ಸರ್ವೋತ್ತಮರು ಹೇಳಿದರು. ಅವ ಸರ್ವೋತ್ತಮ ಏಕೆ ಅಂತ ಹೇಳೋದ್ರಲ್ಲಿ ಯಾಕಂದರೆ ಅವನು ಕಾರುಣ್ಯ ಇದೆ ಅವನಿಗೆ. ಅದಕ್ಕೆ ಅವನು ಕರುಣಾಸಂಧಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಎಲ್ಲ ನುಡಿಯಲ್ಲಿ ನಾವು ಅವನ ಕಾರುಣ್ಯತೆಯನ್ನು ಗುಣಗಳನ್ನು ಚಿಂತನೆ ಮಾಡಬೇಕು ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ನಾಲ್ಕನೇ ನುಡಿಯಲ್ಲಿ ಜಗದುದರರು ಜನಿಸುವ ಜಗದುದರ ಅಂತ. ಅಂದರೆ ಇನ್ನು ಎಲ್ಲ ಪ್ರಳಯ ಕಾಲದಲ್ಲಿ ಎಲ್ಲ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಆದರೂ ಅವನು ಜನಿಸುವ ಮತ್ತು ಅವನು ಹುಟ್ಟುತ್ತಾನೆ ಅಂತ. ಅದಕ್ಕೆ ಅವನು ಹುಟ್ಟು ಸಾವು ಇಲ್ಲ. ಅನಂತ ಆದ್ಯವನಾಗಿ ಅನಂತ ಆದಿನಾಗಿ ಅನಂತ ವರ್ಷಗಳಿರ್ತಾನೆ. ಆದಿಯಲ್ಲೂ ಇದ್ದಾನೆ. ಅಲ್ಲಿಗೆ ಅದಕ್ಕೆ ಆದಿ ಮಧ್ಯೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ನುಡಿಯಲ್ಲಿ ನೋಡಿದ್ವಿ. ಅದಕ್ಕೆ ಅವನು ಮನೆಗಳಿಗೆ ತಿರುಗ್ತಾನೆ ಅಂತ ಹೇಳ್ತಾರೆ. ಮನೆ ತಿರುಗಿದ್ರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ನಮ್ಮ ಎಲ್ಲ ಮನೆ ಅಂತಾನೆ ನಾವು ಶರೀರದ ಕೂಡ ತಗೋಬೋದು. ಪ್ರತಿಯೊಂದು ಶರೀರದಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾರೆ. ಐದನೇ ನುಡಿ ಬಹಳ ಮಹತ್ವವಾದಂತಹ ನುಡಿ. ಮಲಗಿ ಪರಮಾದರದಿ ಪಾಡಲು ಅಂತಕೊಂಡು ಅದನ್ನು ನಾವು ಭಗವಂತನ ಭಕ್ತಿಯಿಂದ ನಾವು ಆರೋಗ್ಯ ಎಷ್ಟು ನಮಗೆ ಅನುಕೂಲವಾಗಿ ಕೊಡ್ತದೋ ಅಷ್ಟೇ ನಾವು ಸಾಧನೆ ಮಾಡಬೇಕು ಭಗವಂತಂದು. ಅದಕ್ಕೆ ಮಲ್ಕೊಂಡು ಮಾಡಿರಿ, ಕೂಡ್ಲು ಮಾಡಿ, ಕುಣಿದು ಮಾಡಿ, ಹೇಗೆ ಮಾಡಿದ್ರು ಕೂಡ ನಾವು ಭಕ್ತಿಯಿಂದ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ. ಇದು ಆವಾಗ ಭಗವಂತ ನಮಗೆ ಅರಗಳಿಗೆ ಬಿಟ್ಟು ಅಗಲನು ಅರ್ಧ ಗಳಿಗೆ ಕೂಡ ನಾವು ಬಿಟ್ಟಿರೋದಿಲ್ಲ. ಭಗವಂತ ಸತತವಾಗಿ ನಮ್ಮ ಜೊತೆಯಲ್ಲೇ ಇರ್ತಾನೆ, ಕರುಣೆ ಮಾಡ್ತಾನೆ. ಇದೇ ಒಂದು ಕಾರುಣ್ಯ ಅಂತ. ಈ ವಿಧವಾದಂತಹ ತತ್ವವನ್ನು ತಿಳಿಲಾರದೇ ನಾವು ಈ ಸಂಸಾರದಲ್ಲಿ ಬಳಲ್ತಾ ಇದ್ದೀವಿ ಅಂತನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಆರನೇ ನುಡಿಯಲ್ಲಿ ಮನವನಿತ್ತರೆ ತನ್ನ ನೀವನು ಅಂತಂದ್ರೇನು ಅದರಲ್ಲಿ ಏನು ಹೇಳ್ತಾ ಇದ್ದಾರೆ. ನಾವು ಮನಸ್ಸನ್ನು ಅಂದರೆ ಮನಸ್ಸಾಪೂರ್ವಕವಾಗಿ ಮನಸ್ಸನ್ನು ಭಗವಂತನಲ್ಲಿ ಇಟ್ಟರೆ ಭಗವಂತ ತನ್ನಗೆ ತಾನೇ ಕೊಟ್ಟು ಬಿಡ್ತಾನೆ, ನಮಗೆ ತನ್ನದೇ ಒಂದು ಕೊಟ್ಟು ಬಿಡ್ತಾನೆ. ಅಂದರೆ ಭಕ್ತರ ಅಧೀನನಾಗಿದ್ದಾನೆ ಅಂತ ಭಗವಂತ ಹೇಳ್ಕೊತಾನೆ.
ಅದಕ್ಕೆ ಎಲ್ಲ ಜೀವರಾಶಿಗಳಿಗೆ ಅವನು ಭೋಗಗಳನ್ನು ಕೊಡ್ತಾನೆ. ಅದೇ ಸ್ವರ್ಗಾದಿ ಭೋಗಗಳು ಕೊಡ್ತಾನೆ. ಅದೇ ಮನಸ್ಸಿಂದ ತಾನೇ ಜ್ಞಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಭಗವಂತನ ನಾವು ಚಿಂತನೆ ಮಾಡ್ತಾ ಇದ್ದರೆ ಭಗವಂತ ತನ್ನಗೆ ತಾನೇ ಕೊಟ್ಟು ಬಿಡ್ತಾ ಇರ್ತಾರೆ. ತನ್ನದು ಒಂದು ತನ್ನದು ರೂಪವನ್ನು ಕೊಡ್ತಾನೆ. ನಮಗೆ ಸ್ವರೂಪದಲ್ಲಿದ್ದಂಥ ಭಗವಂತನ ಬಿಂಬರೂಪಿ ಪರಮಾತ್ಮ ದರ್ಶನ ಪಡ್ತಾನೆ. ತನ್ನ ಮನೆಯಲ್ಲಿ ಒಯ್ದುಕೊಂಡ್ಬಿಡ್ತಾನೆ ಅಂತ ಮುಂದಿನ ನುಡಿಯಲ್ಲಿ ಬರ್ತದೆ. ಪರಮ ಸುತ್ಪುರುಷಾತು ರೂಪನ ಹರಿಲೋಕಗೆ ಎಂದು ಅಂದರೆ ಭಗವಂತ ಎಷ್ಟು ಶ್ರೇಷ್ಠನಾಗಿ ಇದ್ದಾನೆ, ಈ ಜಗತ್ತಿನಲ್ಲಿ ಪೂರ್ತಿ ವ್ಯಾಪ್ತನಾಗಿದ್ದಾನೆ, ಸರ್ವಶ್ರೇಷ್ಠನಾಗಿದ್ದಾನೆ. ಅಂಥವ್ರು ಅವನು ಏನು ಕೊಡ್ತಾನೆ, ಅವನು ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ್ತತಿ ಶೀಘ್ರದಲ್ಲಿ. ಅಂದರೆ ಪರಮ ಆದರದಿ ಸದುಪಾಸನೆಯ ಗೈವರಿಗಿತ್ತಪ್ಪನು ತನಗೆ ಕೊಡ್ತಾ ಅಂತಂದರೆ ಮೋಕ್ಷವನ್ನು ಕೊಡ್ತಾನೆ. ಅಂದರೆ ನಾವು ಪರಮ ಆದರ ಶ್ರೇಷ್ಠ ಭಕ್ತಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಭಗವಂತನ ನಾವು ಉಪಾಸನೆ ಮಾಡಿ ಸದುಪಾಸನೆ ಅಂದರೆ ಭಕ್ತಿಯಿಂದ ಉಪಾಸನೆ ಮಾಡಿದರೆ ತನ್ನನ್ನೇ ಕೊಟ್ಟು ಮಾಡ್ತಾರೆ, ಮೋಕ್ಷವನ್ನು ಕೊಡ್ತಾನೆ ಅಂತ. ಆದರೆ ಯಾರು ಇದನ್ನೆಲ್ಲ ಭಗವಂತನ ಈ ತತ್ವವನ್ನು ಮರೆತು ಬಿಡ್ತಾರೋ ಅವ್ರಿಗೇನು ಕೊಡ್ತಾರೆ, ಧರ್ಮ ಅರ್ಥ ಕಾಮಗಳನ್ನು ಕೊಟ್ಟು ಬಿಡ್ತಾನೆ. ಅಂದರೆ ಐಹಿಕ ಸುಖವನ್ನು ಕೊಡ್ತಾನೆ. ಉದಾಹರಣೆ ಕೊಟ್ಟಿದ್ದಾರೆ, ಸುಯೋಧನೆಗಿತ್ತ ದುರ್ಯೋಧನೆಗೆ ಹೇಗೆ ಐಹಿಕ ಸುಖವನ್ನು ಕೊಟ್ಟು ಬಿಟ್ಟ. ಯಾಕಂದರೆ ಭಗವಂತನ ಶ್ರೇಷ್ಠ ಅಂತ ಒಪ್ಕೊಳ್ಳಿಲ್ಲ ಅವನು. ಅದಕ್ಕೆ ಅವ್ರಿಗೆ ಮೋಕ್ಷವನ್ನು ಕೊಡಲಿಲ್ಲ, ಅದಕ್ಕೆ ಅವನಿಗೆ ಅಂಧತಮಸವನ್ನು ಕೊಟ್ಟ. ಅದಕ್ಕೆ ಅಲ್ಲಿ ಸುಧಾರಣೆಗೆ ಮೋಕ್ಷವಾದ ಇಲ್ಲಿ ನಾವು ಭಕ್ತಿಯಿಂದ ಅವನು ಒಂದು ಭಜನೆ ಮಾಡಿದರೆ ಒಂದು ನಾವು ಭಕ್ತಿಯಿಂದ ಸದುಪಾಸನೆ ಮಾಡಿದರೆ ಅವನು ತನ್ನನ್ನೇ ಕೊಟ್ಟು ಬಿಡ್ತಾನೆ. ಆದರೂ ಉಪಾಸನೆ ಮಾಡಿ ಭಕ್ತಿಯಿಂದ ಮಾಡದೇ ಹೋದರೆ ನಾವು ಐಹಿಕ ಸುಖವನ್ನು ಕೊಟ್ಟುಬಿಡ್ತಾನೆ. ಅಂತೂ ಮಾಡಿದಂಥ ಏನೇ ಕರ್ಮಗಳನ್ನು ಕೂಡ ಅಲ್ಲಿ ನಮಗೆ ಫಲವನ್ನು ಭಗವಂತ ನೀಡ್ತಾನೆ ಅಂತ ತಿಳ್ಕೋಬೇಕು. 8ನೇ ನುಡಿಯಲ್ಲಿ ಭೇದ ವಿವರ್ಜಿತನು, ಸ್ವಗತ ಭೇದ ವಿವರ್ಜಿತನು ಅಂತ. ಅಂದರೆ ಭಗವಂತ ಅನಂತಾನಂತ ರೂಪಗಳು ಅಂತ ಆತಾನೆ. ಆದರೆ ಆ ರೂಪಗಳಿಗೆ ಯಾವ ಭೇದವಿಲ್ಲ ಅನ್ನೋದನ್ನು ನಮಗೆ ಚಿಂತನೆ ಮಾಡಬೇಕು. ಅಲ್ಲಿ ಅದೇ ನಮ್ಮ ಬಿಂಬರೂಪಿ ಪರಮಾತ್ಮನಾಗೆ ಅಭಿನ್ನ ಆದಂಥ ಇಲ್ಲಿ ಅನಂತಾನಂತ ರೂಪಗಳಿದೆ. 14 ಲೋಕದಲ್ಲಿ ಇದ್ದಂಥ ರೂಪಗಳು, ಇಲ್ಲಿ ನಮಗೆಲ್ಲ ಇಂದ್ರಿಯದಂಥ ರೂಪಗಳು, ಬ್ರಹ್ಮಾಂಡ ಹೊರಗೆ ಬ್ರಹ್ಮಾಂಡ ಒಳಗೆ ಸರ್ವತ್ರ ವ್ಯಾಪ್ತನಾದಂಥದ್ದು, ಎಲ್ಲ ಜೀವರಾಶಿ ಒಳಗೆ ವ್ಯಾಪ್ತನಾದಂಥ ಭಗವಂತ ಅವನು ಒಬ್ಬನೇ ಅಂತ ಹೇಳ್ತಾರೆ. ಅದಕ್ಕೆ ಅಂಥದ್ದು ಈ ರೀತಿಯಾಗಿ ಅವರು ಅದು ಮಾಡಿದರೆ ಭಕ್ತಿ ಮಾಡಿದರೆ ಭಕ್ತರನ್ನು ಕೊರೆಯುವ ಶಬ್ದ ಇಟ್ಟಿದ್ದಾರೆ. ಕೊರೆಯುವ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 9ನೇ ನುಡಿಯಲ್ಲಿ ಒಬ್ಬನಲ್ಲಿ ನಿಂತಾಡುವನು ಅಂತಕೊಂಡು ಇದು ಬಹಳ ವಿಸ್ತಾರವಾದಂಥ ವಿಷಯ ಇದೆ. ಅದಕ್ಕೆ ಸರ್ವತ್ರ ಎಲ್ಲರಲ್ಲೂ ವ್ಯಾಪ್ತನಾಗಿದ್ದಾನೆ. ಯಾರೇ ನಮಗೆ ಒಳ್ಳೆಯದನ್ನಲ್ಲಿ ಯಾರೇ ನಮಗೆ ಕೆಟ್ಟದನ್ನಲ್ಲಿ ಅವರು ಭಗವಂತನೇ ಭಗವಂತ ನುಡಿಸ್ತಾ ಇದ್ದಾನೆ. ಈ ಭಾವನೆ ನಮಗೆ ಬರಬೇಕು ಅಂತಕೊಂಡು ಅವನಿಗೆ ಲೆಕ್ಕಿಸನು ಲೋಕದೊಳು ಒಬ್ಬರಿತ ಬಾಧಕನಾಗಿ ನಿರ್ಭೀತನಾಗಿದ್ದಾನೆ. ಅವನಿಗೇನು ಯಾರಿಗೂ ಅಂಜಿಕೆ ಇಲ್ಲ, ಅವನು ಯಾರಿಗೂ ಬಾಧಕ ಇಲ್ಲ, ಬಾಧ್ಯನಾಗಿ ಇಲ್ಲ. ಅದಕ್ಕೆ ಅವ್ರು ಲೆಕ್ಕಿಸನು ಅಂತಂದ್ರೇನು, ಯಾರಿಗೂ ಲೆಕ್ಕ ಮಾಡೋದಿಲ್ಲ ಅಂತಂದ್ರೇನು, ಯಾರ ಬಗ್ಗೆನೂ ಅವ್ನಿಗೆ ಅಂಜಿಕೆ ಇಲ್ಲ, ತಾನೇ ಶ್ರೇಷ್ಠನಾಗಿದ್ದಾನೆ ಅನ್ನೋದನ್ನೇ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 10ನೇ ನುಡಿಯಲ್ಲಿ ಆದರದಿ ಕರೆಯಲು ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಅದು ದೇವವರೆಣ್ಣ ಎಂದು ಆದರದಿ ಕರೆಯಲು ಬಂದು ಒದಗುವನು ತನ್ನವರ ಬಳಿಗೆ. ಇಲ್ಲಿ ಭಾಗವತದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಇವೆ. ಗಜರಾಜರ ಉದಾಹರಣೆ ಹೇಳ್ತಾರೆ. ಆಮೇಲೆ ಹಾಗೆ ಆದರದಿ ಕರೆಯಲು ನಾವು ಒಳ್ಳೆ ಆದರ ಅಂತಂದ್ರೇನು, ಬರೀ ಆದರ ಅಂತಂದರೆ ಈ ಕೆಲವರು ಆದರ ಇರ್ತದೆ, ಅದು ಅದರ ಮೇಲೆ ಭಕ್ತಿ ಇರೋದಿಲ್ಲ. ಆದರ ಪ್ರೀತಿ ಎರಡೂ ಮಿಕ್ಸ್ ಆದ್ರೇ ಭಕ್ತಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಎಲ್ಲಿರ್ತೀವಿ ಅಲ್ಲೇ ಬಂದುಬಿಡ್ತಾನೆ ಅಂತ. ಅಂದರೆ ನಾವು ಭಗವಂತನ ಕಡೆ ಹೋಗೋ ಕಾರಣ ಇಲ್ಲ. ಹಾಗಾದ್ರೆ ಗುಡಿಗೆಲ್ಲ ಯಾಕೆ ಹೋಗಬೇಕು ಅಂತಂದರೆ ಅಲ್ಲಿ ಭಗವಂತ ವಿಶೇಷ ಸನ್ನಿಧಾನ ಇರ್ತದೆ. ನಮ್ಮದು ಅಷ್ಟು ಯೋಗ್ಯತೆ ಇರುವುದಿಲ್ಲ. ಭಗವಂತನ ನಮ್ಮ ಕಡೆ ಬಾರಪ್ಪ ಅಂತ ಕರೀಲಿಕ್ಕೆ ನಾವು ಅಲ್ಲಿ ಹೋಗಬೇಕು. ಅದಕ್ಕೆ ಕರೆಯಲು ಬಂದು ಒದಗುವರು ತನ್ನವರ ಬಳಿಗೆ. ತನ್ನವರು ಅಂತಂದರೆ ನಾನೇನು ಹೇಳಿದ್ನಲ್ಲ, ದಾಸನ್ನ ಮಾಡಿಕೋ ಅಂತ ತಿಳ್ಕೊಂಡು ಭಗವಂತ ನಮಗೆ ತನ್ನ ದಾಸ ಅಂತ ಸ್ವೀಕಾರ ಮಾಡಬೇಕು. ಅವಾಗ ಅವತ್ತು ಭಗವಂತ ನಮಗೆ ತನ್ನವರು ಅಂತ ಸ್ವೀಕಾರ ಮಾಡಬೇಕು. ಆವಾಗ ಅವನು ಭಗವಂತ ಏನು ಮಾಡ್ತಾನೆ, ಬಂದು ಬಿಡ್ತಾನೆ ನಮಗೆ. ನಾವು ಕರೆದ್ರೆ ನಮಗೆ ಭಕ್ತಿಯಿಂದ ಕರೆದ್ರೆ ನಮಗೆ ಬಂದು ಬಿಡ್ತಾನೆ ಅಂತ. ಅಂದರೆ ಡೈರೆಕ್ಟ್ ಭಗವಂತ ನಮಗೆ ಕಾಣಿಸುವುದಿಲ್ಲ, ಆದರೆ ಯಾರೋ ರೂಪದಿಂದ ಇವಾಗ ನಮಗೆಲ್ಲ ಆಯುಷ್ಯದಲ್ಲಿ ಬೇಕಾದಷ್ಟು ಅದು ಅನುಭವಕ್ಕೆ ಬಂದಿರ್ತದೆ. ನಾವು ಏನೋ ಒಂದು ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದು ಹೆಂಗೆ ಮಾಡೋದಪ್ಪ ಅಂತ ಅನಿಸುತ್ತದೆ. ಆದರೆ ಅವೆಲ್ಲಕ್ಕೆ ಏನೋ ಒಂದು ಭಗವಂತ ಒದಗಿಸ್ಕೊಟ್ಬಿಡ್ತಾನೆ, ಆ ಸೇವೆ ಆಗಿಬಿಡ್ತದೆ. ಸೊ ಹೀಗೆ ಈ ರೀತಿಯಾಗಿ ಭಗವಂತ ನಮ್ಮ ಹತ್ರ ಬರ್ತಾನೆ ಅಂತ ಈ ರೀತಿಯಾಗಿ ನಾವು ತಿಳ್ಕೋಬೇಕು. ಸೊ ನಮಗೆ ಭಕ್ತಿಯಿಂದ ಭಗವಂತ ಕರೆದ್ರೆ ಅವನು ಬರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 11ನೇ ನುಡಿಯಲ್ಲಿ ಇಲ್ಲಿ
11ನೇ ನುಡಿಯಲ್ಲಿ ಭಗವಂತ ಹೀಗೆ ಮಕ್ಕಳು ಹೇಗೆ ಹತ್ರ ತಾಯಿ ಬಂದುಬಿಡ್ತಾಳೋ ಅದೇ ರೀತಿಯಾಗಿ ನಾವು ಭಕ್ತಿಪೂರ್ವಕವಾಗಿ ನಾವು ಅಳಬೇಕು, ಆವಾಗ ಭಗವಂತ ನಮಗೆ ಬಂದು ಎತ್ಕೋತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ತಾಯಿಯಾಗಿ ಎತ್ಕೋತಾಳೋ ಹಾಗೆ ಭಗವಂತ ನನಗೆ ಎತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 12 ನುಡಿಯಲ್ಲಿ ಎಲ್ಲರೂ ಉದಾಹರಣೆ ಕೊಟ್ಟಿದ್ದಾರೆ. ಪುಂಡರೀಕನ ಉದಾಹರಣೆ ಕೊಟ್ಟಿದ್ದಾರೆ, ಸುಧಾಮ ಉದಾಹರಣೆ ಕೊಟ್ಟಿದ್ದಾರೆ, ಭೀಷ್ಮನ ಉದಾಹರಣೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಏನೇನೋ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪವನ್ನು ನಿರ್ಲಕ್ಷ್ಯ ಮಾಡಿ ಭಗವಂತ ಅವನಿಗೆ ಅವಗುಣಗಳನ್ನು ಎಣಿಸಿದ್ದಾನೆ ಅಂತ. ಅವ್ರಿಗೆ ಅವಗುಣಗಳೇ ಇತ್ತು, ಅದಕ್ಕೆ ಅವನು ಅದನ್ನು ಎಣಿಸಲಾರದರೆ ಅವ್ರು ಬಂದು ಒದಗದು ಬಿಟ್ಟ ಭಗವಂತ, ಬಂದು ಬಿಟ್ಟ ಅವನು, ಅದಕ್ಕೆ ಅವನು ಕರುಣಾಳು ಅಂತ. ಸೊ ಪ್ರತಿಯೊಂದು ನುಡಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಹೋಗಿ ಭಗವಂತ ಯಾಕೆ ಕರುಣಾಳು ಅಂತ ಈ ರೀತಿಯಾದ ಕಾರುಣ್ಯವನ್ನು ನಮಗೆ ಅವನು ತೋರಿಸ್ತಾನೆ, ಅದಕ್ಕೆ ಅವನು ಕರುಣಾಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ 13ನೇ ನುಡಿಯಲ್ಲಿ ಧನವ ಸಂರಕ್ಷಿಸು ಪಡಿತಾ ದುಡದೆ ಮತ್ತೊಂದು ಕೊಡುವುದನು. ಅಂದರೆ ಇವಾಗ ಹಿಂದಕ್ಕೆಲ್ಲ ಹೇಳ್ತಿದ್ರು, ಒಂದು ಧನವನ್ನು ಹುಗಿದಿಡ್ತಿದ್ರು, ಅದರೆಲ್ಲ ಹಾವು ಇರ್ತಿತ್ತು, ಕಾಯ್ತಿತ್ತು ಅಂತ. ಆದರೆ ಹಾವಿದ್ರೆ ಆ ಧನ ಹತ್ರ ಹೋಗೋದಿಲ್ಲ. ಸೊ ಆದರೆ ಆ ಧನದ್ದು ಲಾಭವನ್ನು ಹಾವಿಗೆ ಇರೋದಿಲ್ಲ. ಅದೇ ರೀತಿಯಾಗಿ ಅಥವಾ ನಿಷ್ಕಾಮನಾಗಿ ಭಗವಂತನೇ ಕೂಡ ನಮಗೆ ಏನವನು ಉಪಕಾರ ಮಾಡ್ತಾನೋ ಅದರಿಂದ ಅವನಿಗೆ ಏನೂ ಲಾಭ ಇರೋದಿಲ್ಲ. ಆದರೂ ಭಗವಂತ ಯಾಕೆ ಹೇಗೆ ಮಾಡ್ತಾನೆ, ನಮ್ಮ ಉದ್ಧಾರಕ್ಕೋಸ್ಕರ ಈ ಲಿಂಗದೇಹ ಭಂಗ ಆಗಬೇಕು, ನಾವು ಮೋಕ್ಷ ಸಿಗಬೇಕು ಅಂದ್ಬಿಟ್ಟು ಈ ಸ್ಥೂಲ ಶರೀರವನ್ನು ಕೊಟ್ಟು ನಮಗೆ ಈ ಬುದ್ಧಿಯನ್ನು ಕೊಟ್ಟು ಪ್ರೇರಣೆ ಅವನೇ ಪ್ರೇರಕ, ಅವನೇ ನಿಯಾಮಕ. ಈ ತತ್ವವನ್ನು ಯಾವಾಗಲೂ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಸೊ ಅದಕ್ಕೆ ಅದು ಈ ತತ್ವವನ್ನು ಇಟ್ಕೊಂಡ್ಬಿಟ್ಟು ಅವನೇ ಪ್ರೇರಕ, ಅವನೇ ನಿಯಾಮಕ ಅಂತ ಹೇಳಿಬಿಟ್ಟು ಇಲ್ಲಿ ಅವನು ನಿತ್ಯ ಆನಂದ. ಇಲ್ಲೆಲ್ಲ ಅನೇಕ ಭಗವಂತನ ಗುಣಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಿತ್ಯ ಆನಂದಮಯ ಇದ್ದಾನೆ. ದುರ್ಜನ ಸೇವೆಯನ್ನು ತಗೊಳ್ಳೋಂಗಿಲ್ಲ, ಭಕ್ತರ ಸೇವೆಯನ್ನು ತಗೋತಾರೆ. ಅಪ್ರತಿಮಲ್ಲಿದ್ದಾನೆ, ಜಗಕ್ಕಲ್ಲಿ ಅಪ್ರತಿಮಲ್ಲನಾಗಿ ಇದ್ದಾನೆ. ಅಂಥದ್ದು ಭಗವಂತನಿಗೆ ಅದು ಇಲ್ಲಿ ಸಂರಕ್ಷಣೆ ಮಾಡ್ತಾನೆ. ಅವಾಗೇನೂ ಲಾಭ ಇಲ್ಲ, ಆದರೆ ನಮಗೋಸ್ಕರ ಅವನು ಇಷ್ಟೆಲ್ಲ ನಮ್ಮ ಕಟ್ಬಿಟ್ಟು ಮಾಡ್ತಾನೆ, ಸೃಷ್ಟಿಗೆ ತರ್ತಾನೆ, ಸಾಧನ ಮಾಡ್ತಾನೆ, ತನ್ನ ಮನೆಗೆ ಹೋಗಿ ಇಟ್ಕೊಂಡ್ಬಿಡ್ತಾನೆ ಅಂತ. ಆಮೇಲೆ ಇನ್ನು 14 ನುಡಿಯಲ್ಲಿ ಇಲ್ಲಿ 14 ನುಡಿಯಲ್ಲಿ ಬಾಲಕನ ಕಲಭಾಷೆ ಜನ ನೀವು ಅಂತ ಹೇಳ್ಬಿಟ್ಟು, ಅದೇ ನಾವು ಮಾಡೋದಂಥ ಭಕ್ತಿ ಎಷ್ಟೇ ಅಲ್ಪವಾದರೂ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಲಕ್ಷ್ಮೀದೇವಿ ದೇವತೆಗಳು ಶ್ರೇಷ್ಠ ರೀತಿಯಾದಂಥ ಸೇವೆ ಮಾಡ್ತಾರೆ, ಅದರ ಗುಣಗಾನ ಮಾಡ್ತಾರೆ. ಎಲ್ಲ ಬರೀ ನಾವು ಪೂಜೆ ಅಂತ ಅಂದ್ಬಿಟ್ಟು ಬರೀ ಹೂ ತರೋದು, ತುಳಸಿ ಏರಿಸೋದು, ನೀರು ಹಾಕೋದು ಇಷ್ಟೇ ಅನ್ಕೋತೀವಿ. ಹಾಗಲ್ಲ, ಅವನ ಗುಣರೂಪಗಳ ಚಿಂತನೆಯನ್ನು ಪೂರ್ವಕವಾಗಿ ಭಗವಂತನ ಪೂಜೆ. ನೀನು ಎಷ್ಟು ದೊಡ್ಡವನು, ನೀನು ಮಾಡುವಂಥ ಕಾರುಣ್ಯ ಏನು, ಇದೆಲ್ಲ ಚಿಂತನೆ ಮಾಡ್ತಾ ಮಾಡೋದಂಥ ಅದು ಪೂಜೆ ಆಗ್ತದೆ. ಸುಮ್ಮನೆ ಅದು ಸುಮ್ಮನೆ ಪ್ರಾಕ್ಟಿಕಲಾಗಿ ಹಾಗೆ ಬರೀ ಹೂ ತುಳಸಿ ಹೆಸರು ಪ್ರಯೋಜನ ಇಲ್ಲ. ಅಲ್ಲಿದ್ದಂಥ ರೂಪಗಳನ್ನು ಐಕ್ಯ ಚಿಂತನೆ ಮಾಡಿ ಆ ಪದಾರ್ಥದಲ್ಲಿದ್ದಂಥ ಭಗವಂತ, ಆಮೇಲೆ ಇಲ್ಲಿ ನಾವು ಮೂರ್ತಿಗೆ ಅಂತರ್ಗತನಾಗಿದ್ದಂಥ ಭಗವಂತ ಒಂದೇ ನಮ್ಮ ಭೀಮರೂಪಿ ಪರಮಾತ್ಮನ ಐಕ್ಯ ಚಿಂತನೆ ಮಾಡಬೇಕು. ಅದಕ್ಕೆ ಭಕ್ತರು ಮಾಡಿಸೋಸ್ತಿಗೆ ಹಿಗ್ಗುವನು ಅಂತಂದ್ಬಿಟ್ಟು, ಹಿಗ್ಗಂತಂದರೆ ಅವ್ರಿಗೆ ಆನಂದ, ಸಂಪೂರ್ಣ ಆನಂದಮಯನಾಗಿದ್ದಂತಾರೆ. ನಾವು ಮಾಡೋದ್ರಿಂದ ಅವನಿಗೆ ಏನು ಸುಖ ಇದೆಯೋ ಇಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಆಮೇಲೆ ಯಾರು ಭಕ್ತದಿಂದ ಮಾಡ್ತಾ ಸ್ವೀಕಾರ ಮಾಡ್ತಾರೆ, ಯಾರು ಅವನಿಗೆ ಒಂದು ತನ್ನ ಭಕ್ತರಿಗೆ ದ್ವೇಷ ಮಾಡ್ತಾರೋ ಅವ್ರಿಗೆ ಅವನು ಕರುಣೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ದುರ್ಯೋಧನನ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇನ್ನು 15 ನೋಡಿದಳು ಸ್ಮರಿಸುವವರ ಅಪರಾಧಗಳು ಸ್ಮರಿಸಕಲೇಶ ಪ್ರದಾಯಕ. ಅಂದರೆ ಯಾರು ಅಪರಾಧಗಳು, ನಾವೆಲ್ಲ ಅನೇಕ ಅಪರಾಧಗಳು ಮಾಡ್ತಾ ಇರ್ತೀವಿ. ಈ ಅಪರಾಧಗಳನ್ನು ಅವನು ಸ್ಮರಣೆ ತರುವುದಿಲ್ಲ, ಎಣಿಸುವುದಿಲ್ಲ ಅವನು. ಆದರೂ ಕೂಡ ಅವನಿಗೆ ಅನುಗ್ರಹ ಮಾಡ್ತಾನೆ ನಮಗೆ ಅಂತಂದರೆ ಮಂಗಳಚರಿತನಾಗಿದ್ದಾನೆ, ಚಿನ್ಮಯಗತನಿಗಿದ್ದಾನೆ. ಅಂದರೆ ಮಂಗಳಚರಿತ ಅಂತಂದ್ರೇನು, ಅವನ ಚರಿತ್ರೆ ಗುಣಗಾನ ಮಾಡಿದರೆ ನಮಗೆ ಮಂಗಳ ಆಗ್ತದೆ. ಅವನ ಚರಿತ್ರೆ ಇದ್ದಂಥ ಮಂಗಳಮಯವಾದಂಥ ಇದ್ದಾರೆ, ಅವನು ಮಂಗಳಮಯ ಆಗಿದ್ದಾನೆ. ಅದಕ್ಕೆ ಅವನ ಚರಿತ್ರೆ ನಾವು ಹೇಳಿದರೆ ನಮಗೆ ಮಂಗಳಮಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 17ನೇ ನುಡಿಯಲ್ಲಿ ಒಂದು ರಾಜ ಒಂದು ಮೆಚ್ಚಿದರೆ ಏನೋ ಒಂದು ಧನ ವಾಹನ ವಸನ ಕೊಡ್ತಾನೆ, ಮನೆ ಕೊಡ್ತಾನೆ. ಅದು ಇರಲಿಕ್ಕೆ ಸೆಪ್ರೇಟ್ ತನ್ನ ಮನೇಲಿ ಇಟ್ಕೊಂಡ್ಬಿಡ್ತಾನ. ಭಗವಂತ ಹಾಗಲ್ಲ, ನಮಗೆ ಅವನ ಕಾರುಣ್ಯ ಎಷ್ಟೇ ಅಂತಂದ್ರೇನು, ಅವನು ಸರಿಯಾಗಿ ನಾವು ಭಕ್ತಪೂರ್ವಕವಾಗಿ ಒಂದು ಭಜನೆ ಮಾಡಿದರೆ ನಮ್ಮ ಲಿಂಗ ದೇಹವನ್ನು ಕಳೆದು ಹಾಕಿಬಿಟ್ಟು ತನ್ನ ಮನೆಯನ್ನೇ ಕೊಟ್ಟು ಬಿಡ್ತಾನೆ ಅಂತ. ಹಿಂದಿನ ಹೇರು ತನ್ನನ್ನೇ ತಾನು ಕೊಟ್ಟು ಬಿಡ್ತಾನೆ ಅಂತ. ಈಗ ಹೇಳ್ತಾ ಇದ್ದಾರೆ ತನ್ನ ಮನೆಯನ್ನು ಹಿಡ್ಕೊಟ್ಟು ಬಿಡ್ತಾನೆ. ನಾವು ಇದು ನಮ್ಮಲ್ಲಿ ಯಾರು ಬಂದರೂ ನಾವು ಸರಿ 1 ತಿಂಗಳು ಇರಿ, 2 ತಿಂಗಳು ಇರಿ, 1 ವರ್ಷ ಇರಿ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಮನೇನು ಹೋಗ್ರಪ್ಪ ಅಂತ ಹೇಳ್ತೀವಿ. ಆದರೆ ಭಗವಂತ ಕಾಯಮವಾಗಿ ತನ್ನ ಮನೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅಂದರೆ ಶ್ವೇತದೀಶ ಬರಂತಾಸನ ಮೋಕ್ಷ ವೈಕುಂಠ ಏನಿದೆ, ಯಾವುದೋ ಲೋಕದಲ್ಲಿ ಇರ್ತಾನೆ, ಅಲ್ಲಿ ಕಾಯಮವಾಗಿ ಇಟ್ಟುಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 18ನೇ ನುಡಿಯಲ್ಲಿ ಭುವನ ಪಾದ ಚರಣ್ಯ ಪುಣ್ಯ, ಇಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ.
ಆಮೇಲೆ ಇದು ಇಲ್ಲಿ ರುದ್ರದೇವ್ರದ್ದು ಕಥೆಯನ್ನು ಹೇಳ್ತಾ ಇದ್ದಾರೆ. ಗೌರಿ ಧವನ ಮೋಹಿಸಿ ಕಳಿಸಿ ಉಳಿಸಿದ. ಅದೇ ಮೋಹಿನಿ ರೂಪವನ್ನು ಭಗವಂತ ರುದ್ರದೇವರು ಕಳಿಸಿದ. ಅವರು ಕೂಡ ಮನೋನಿಯಾಮಕರವರು, ಅವರು ಕೂಡ ಮೋಹನ ಆಗಿಬಿಟ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ 19ನೇ ನುಡಿಯಲ್ಲಿ ಈ ಪಾಪಕರ್ಮ ಸಹಿಸುವರು ಇದೆಲ್ಲ ಉದಾಹರಣೆ ಕೊಡ್ತಾ ಇದ್ದಾರೆ. ತಾರಾದು, ಭೃಗುಮುನಿ, ಇಂದ್ರದವರು ಎಂತೆಂಥ ಅಪರಾಧಗಳು ಮಾಡಿದರೂ ಕೂಡ ಅವ್ರ ಅಪರಾಧಗಳಿಗೆ ಅಡಿಸಲಾರದೆ ಅವ್ರ ತಪ್ಪವನ್ನು ತೋರಿಸಿ ಅವ್ರು ಸುಧಾರಣೆ ಮಾಡಿಕೊಳ್ಳೋ ಆಸ್ಪದವನ್ನು ಕೊಟ್ಟು ಅಲ್ಲಿ ಅವರಿಗೆ ಸಲಹಿದ. ಅದಕ್ಕೆ ಅವನು ಕರುಣಾ ಸಮುದ್ರ ಹರಿ. ಅದಕ್ಕೆ ಭಗವಂತ ಈ ಸಂಧಿಯಲ್ಲಿ ಅವನ ಕಾರುಣ್ಯ ಏನೇನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಎಷ್ಟು ಕಾರುಣ್ಯ, ನಾವು ತಪ್ಪುಗಳನ್ನು ಮಾಡಿದ್ರು ಕೂಡ ಭಗವಂತ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟು ನಮಗೆ ಉದ್ಧಾರ ಮಾಡ್ತಾರೆ. ಹಂಗಾರೆ ನಾವು ತಪ್ಪೇ ಮಾಡ್ಕೋತೋರು ಆಯ್ತಲ್ಲ ಅಂತ ಆಗಿಲ್ಲ. ನಾವು ತಿಳಿಲಾರ್ದನ್ನೇ ನಾವು ಏನು ತಪ್ಪು ಮಾಡ್ತೀವೋ ಆ ತಪ್ಪನ್ನು ನಾವು ಪಶ್ಚಾತ್ ಅಂತಾರೆ, ಆಮೇಲೆ ತಾಪ ಅಂತಾರೆ ನಮಗೆ ಬಹಳ ಮಾನಸಿಕವಾದಂಥ ಕಷ್ಟ. ಹಾಗಾದ್ರೇ ಭಗವಂತ ನಮಗೆ ಕ್ಷಮೆ ಮಾಡ್ತಾನೆ. ಇಲ್ಲ ಏನು ಕ್ಷಮೆ ಮಾಡ್ತಾನೆ ತಂದ್ಬಿಟ್ಟು ಹಾಗೆ ತಾಪ ಮಾಡ್ಕೊಂಡೇ ಹೋಗ್ಬಿಟ್ರೆ ಮಾಡೋದಿಲ್ಲ. ನಾವು ತಿಳಿಲಾರ್ದೇ ಮಾಡಿದಂಥ ತಪ್ಪುಗಳನ್ನು ಅದು ಆಮೇಲೆ ಪಶ್ಚಾತ್ತಾಪ ಮಾಡ್ಕೊಂಡ್ಬಿಟ್ಟು ನಾವು ಇನ್ನೊಂದು ಸತಿ ತಪ್ಪಾಯ್ತಪ್ಪ ಮಾಡೋದಿಲ್ಲ ಅಂತಂದ್ಬಿಟ್ರೆ ಅವಾಗ ಕ್ಷಮೆ ಮಾಡ್ತಾನೆ. ಅಂಥ ಕರುಣಾ ಸಮುದ್ರ ಹರಿ ಇದ್ದಾನೆ ಭಗವಂತ ಅಂತ ಹೇಳ್ತಾರೆ. ಆಮೇಲೆ 20ನೇ ನುಡಿಯಲ್ಲಿ ಅಂಗುಟ ಅಭಿವೃದ್ಧಿ ಜನಿಸಿದ ಅಮರ ತರಂಗಿಣಿಯು, ಅದೆಲ್ಲ ಗಂಗಾದೇವಿ ಅವನ ಪಾದದ ಸ್ಪರ್ಶತೆಯಿಂದ ಹುಟ್ಟಿದ ಅವಳೇ ಅಷ್ಟು ಪವಿತ್ರವಾಗಿದ್ದ ಮೇಲೆ ಅಂದರೆ ಭಗವಂತನ ಮಹಿಮೆ ಎಷ್ಟು, ಅವನು ಎಷ್ಟು ಪಾವನವಾಗಿದ್ದಾನೆ ಅನ್ನೋದನ್ನು ನಾವು ಲೆಕ್ಕಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 21ನೇ ನುಡಿಯಲ್ಲಿ ಕಾಮಧೇನು ಸುಕಲ್ಪರು, ಇದೆಲ್ಲ 3 ಕಾಮಧೇನು, ಚಿಂತಾಮಣಿ, ಆಮೇಲೆ ಕಲ್ಪತರು, ಇದೆಲ್ಲ ಏನಿದೆ ಅವ್ರದ್ದು ಸೇವೆ ಮಾಡಿದರೆ ನಮಗೆ ಬೇಡಿದ್ದನ್ನು ಇಷ್ಟಾರ್ಥನ ಕೊಡ್ತಾರೆ. ಆದರೆ ಮೋಕ್ಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಪರಮ ಮಂಗಳವನ್ನು ಮಂಗಳನಾಮವನ್ನು ನಾವು ಸ್ಮರಣೆ ಮಾಡ್ತಾಯಿದ್ರೆ ನರಕಸ್ಥರನು ಸಲಹಿತು ಅಂತ ಹೇಳಿದ್ದಾರೆ. ಅದೇ ನಮಗೆ ನರಕ ಆಗುವುದಿಲ್ಲ ಅಂತ. ಅದು ಭಗವಂತನ ನಾಮಸ್ಮರಣೆಗೆ ಅಷ್ಟು ಮಹತ್ವವಿದೆ. ನಮಗೆ ನರಕದಿಂದ ದೂರ ಇರ್ತಾನೆ ಭಗವಂತ, ನಮಗೆ ಉದ್ಧಾರ ಮಾಡ್ತಾನೆ. ಅದಕ್ಕೆ ಅವನು ಕರುಣಾಳು ಅಂತ ಪ್ರತಿಯೊಂದು ನುಡಿಯಲ್ಲೂ ಅದಕ್ಕೆ ಅವನು ಕರುಣಾಳು ಅಂತ ಹೇಳಬೇಕು. ಇನ್ನು 22ನೇ ನುಡಿಯಲ್ಲಿ ನಮಗೆಲ್ಲ ಬಹಳ ಖರ್ಚು ಮಾಡಿ ದೈಹಿಕವಾಗಿ ಮಾಡೋಂಥ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲಪ್ಪ ಸ್ವಾಮಿ, ನಾವು ಫಿಸಿಕಲಿ ಇದರಲ್ಲಿ ಫೈನಾನ್ಷಿಯಲಿ ವೀಕ್ ಇದ್ದೀವಿ, ನಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ ಮಾನಸ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಪದಾರ್ಥಗಳನ್ನು ಚಿಂತನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬಹುದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 23ನೇ ನುಡಿಯಲ್ಲಿ ತಿರ್ಗಾ ಅವನ ಮಹಿಮೆನ ಹೇಳ್ತಾರೆ. ಸುಂದರಕ್ಕೆ ಸುಂದರ ಸ್ವರೂಪ ಅಂತ ಅಂದರೆ ಶ್ರೇಷ್ಠನಾಗಿದ್ದಾನೆ. ಎಲ್ಲಿರುವ ಸೌಂದರ್ಯ ಇದೆ ಅಂತಂದರೆ ಅದಕ್ಕಿಂತ ಹೆಚ್ಚು ಸುಂದರವಾಗಿ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು 24 ನುಡಿಯಲ್ಲಿ ತಂದೆ ತಾಯಿ ತಮ್ಮ ಶಿಶುವಿಗೆ ಬಂದ ಭಯಗಳು ಪರಿಹರಿಸಿ, ಅಂದರೆ ತಂದೆ ತಾಯಿಗಳು ಮಕ್ಕಳದ ಹೇಗೆ ಸಂರಕ್ಷಣೆ ಮಾಡ್ತಾರೋ, ಅವ್ರು ಬಂದದ್ದು ಭಯವನ್ನು ದೂರ ಮಾಡ್ತಾರೋ ಅದೇ ರೀತಿಯಾಗಿ ಭಗವಂತ ನಮಗೆ ನಮ್ಮ ಭಯವನ್ನು ದೂರ ಮಾಡಿ ತನ್ನವರ ಶಬ್ದ ಇಟ್ಟಿದ್ದಾರೆ. ತನ್ನಂತರ ಭಗವಂತ ಭಕ್ತರು ಯಾರಿರ್ತಾರೋ ಅವರಿಗೆ ಅದು ಆಕಾಶದಂತೆ ವ್ಯಾಪ್ತನಾದಂಥ ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಅವನು ಕರುಣಾಳು ಅಂತ. ಆಮೇಲೆ 25ನೇ ನುಡಿಯಲ್ಲಿ ಒಡಲೊಳಗಿನ ಹರಿ ನಮ್ಮ ಅದೇ ನೆರಳಿನಂತೆ ಭಗವಂತ ಸತತವಾಗಿ ನಮ್ಮ ಜೊತೆಯಲ್ಲಿ ಇರ್ತಾನೆ. ಹಂಗಾರೆ ಕತ್ಲಾದ ಮೇಲೆ ನಮ್ಮ ನೆರಳು ಇರುವುದಿಲ್ವಲ್ಲ ಅಂತಂದರೆ ಭಗವಂತ ಒಳಗಡೆ ಇರ್ತಾರೆ. ಅದೇ ನೆರಳು ನಾವು ಹೇಗೆ ಓಡಾಡ್ತೀವಿ ಹಾಗೆ ನಮ್ಮ ಜೊತೆ ಇರ್ತದೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದೇ ಭಗವಂತ ನಮ್ಮ ಜೊತೆ ಅದೇ ರೀತಿಯಾಗಿ ಭಗವಂತ ಸತತವಾಗಿ ನಮ್ಮ ಜೊತೆಯಲ್ಲಿ ಇರ್ತಾನೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಅದಕ್ಕೆ ಅಂಥದ್ದು ಅವನೇ ಸನ್ಮಹಿಮನಾಗಿಂಥ ಶ್ರೇಷ್ಠವಾದ ಮಹಿಮನಂಥ ಭಗವಂತ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇದು 22 ಮಹಾ ಮಹತ್ವದಂಥದ್ದು. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವರು, ಅಂದರೆ ಭಗವಂತನಿಗೆ ಯಾರು ಬಿಟ್ಬಿಡ್ತೀವೋ ಅವ್ರಿಗೆ ಸಂಸಾರದಲ್ಲಿ ಬಂಧನ ಮಾಡಿಬಿಡ್ತಾರೆ, ಕಟ್ಟಿ ಹಾಕಿಬಿಡ್ತಾನೆ ಅಂತ. ಆಮೇಲೆ ಭಗವಂತನಿಗೆ ನಾವು ಕಟ್ಟಿ ಹಾಕಿಬಿಟ್ರೆ, ಅಂದರೆ ಪ್ರೀತಿಯಿಂದ ಅವನು ಕಟ್ಟಿ ಹಾಕಿಬಿಟ್ರೆ ಅವನಿಗೆ ಸಂಸಾರ ಬಂಧನವನ್ನು ಬಿಡಿಸಿಬಿಡ್ತಾರೆ. ಸುಂದರವಾದಂಥ ಉದಾಹರಣೆಯಲ್ಲೇ ಕೊಟ್ಟಿದ್ದಾರೆ, ಭಾಳ ಸುಂದರವಾದಂಥ ನುಡಿದ್ರು. ಅದಕ್ಕೆ ಇಲ್ಲಿ ನಾವು ಭಗವಂತನೇ ನಾವು ಕಟ್ಟಿ ಹಾಕಬೇಕು. ಅವಾಗ ಅವ್ರ ಸಂಸಾರದಲ್ಲಿ ನಮಗೆ ಕಟ್ಟಿ ಹಾಕಿದಾನೆ ಅದನ್ನು ಬಿಡಿಸಿಬಿಡ್ತಾನೆ ಭಗವಂತ ಅಂತಂದು. ಆಮೇಲೆ 27 ನುಡಿಯಲ್ಲಿ ಕಣ್ಣಿಗೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕಣ್ಣು ರೆಪ್ಪೆಯ ನಮಗೆ ಹೇಗೆ ಸದಾ ರಕ್ಷಣೆ ಮಾಡ್ತಾ ಇರ್ತದೆ ಹಾಗೆ ಭಗವಂತ ನಮಗೆ ಸದಾ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 28ನೇ ನುಡಿಯಲ್ಲಿ ಕೊಟ್ಟರು ಕೈ ಕೊಂಬೆ ರಕ್ಷಣೆ ಬಿಟ್ಟವ ತನ್ನವರು. ನಾವು ಏನೇನು ಕೊಡ್ತೀವೋ ಎಲ್ಲರೂ ಸಮರ್ಪಣೆ ಮಾಡಬೇಕು. ಭಗವಂತನ ನೀನೇ ಪ್ರೇರಕ, ನೀನೇ ನಿಯಾಮಕ ತಂದುಬಿಟ್ಟು ಭಗವಂತನಿಗೆ ಸತತವಾಗಿ ಸ್ಮರಣೆ ಮಾಡ್ತಾ ಇದ್ದರೆ ಅವಾಗ ಏನು ಮಾಡ್ತಾನೆ ಭಗವಂತ ನಮಗೆ ರಕ್ಷಣೆ ಮಾಡ್ತಾನೆ. ಆಮೇಲೆ ಅವನು ಸಿಟ್ಟು ಇಲ್ಲ ಅಂತ ಅವನು ಬೆನ್ನ ಮೇಲೆ ಒಂದು ಸಮುದ್ರ ಮಥನದಲ್ಲಿ ಬೆನ್ನ ಮೇಲೆ ಬೆಟ್ಟನೇ ಹೊರಿಸ್ಬಿಟ್ರು.
ಆದರೂ ಕೂಡ ಅವನಿಗೆ ಸಿಟ್ಟು ಬಂತೇನು ಅಂತಂದರೆ ಸಿಟ್ಟು ಬರಲಿಲ್ಲ. ಅಷ್ಟು ಕರುಣಾನು ಅವನು. ಅದು ಅಷ್ಟು ಬೆನ್ನ ಮೇಲೆ ಬೆಟ್ಟ ಹೊರಿಸಿದ್ರು ಕೂಡ ಅವನು ಎಷ್ಟು ಕರುಣಾಳು ಅಂತಂದರೆ ಅಮೃತವನ್ನು ಉಳಿಸಿಬಿಟ್ಟ. ಇಷ್ಟು ಕರುಣಾಳು ಇದ್ದಂಥ ಭಗವಂತ. ಆಮೇಲೆ 20ನೇ ನುಡಿಯಲ್ಲಿ ಅವನು ತಿರ್ಗಾ ಭಗವಂತನ ಗುಣಗಣಮಾನ ಮಾಡ್ತಾ ಇದ್ದಾರೆ. ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ. ಅದಕ್ಕೆ ಭಗವಂತನಲ್ಲಿ ಯಾವ ದೋಷಗಳನ್ನು ಇಲ್ಲ. ಚಿನ್ಮಯ ಅಂದರೆ ಚಿನ್ಮಯ ಸದಾನಂದ ಆನಂದ ಸ್ವರೂಪಿ ಶುದ್ಧವಾದಂಥದ್ದಂಥ ಭಗವಂತ ಇದ್ದಾನೆ. ಆಮೇಲೆ ಅದಕ್ಕೆ ಅವನು ತನ್ನವರು ತಾನೇ ಅವನಿಗೆ ಭಕ್ತರಂತೂ ಯಾರು ಅವನು ಸ್ವೀಕಾರ ಮಾಡಿರ್ತಾನೋ ಅವರು ಅಪರಾಧಗಳನ್ನು ನೋಡುವುದಿಲ್ಲ, ರಕ್ಷಣೆ ಸಲಹುವನು, ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು 30 ಮತ್ತು 31ನೇ ನುಡಿಯಲ್ಲಿ ಈ ದಶಾವತಾರದ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಈ ದಶಾವತಾರ ಚಿಂತನೆಯನ್ನು ದಿನನಿತ್ಯ ಮಾಡಬೇಕು ಅಂತ ಒಂದು ವೈಶಿಷ್ಟ್ಯ ಇದೆ ಭಗವಂತನು. ಅಂದರೆ ನಮ್ಮ ಉದ್ಧಾರಕ್ಕೋಸ್ಕರನೇ 10 ಅವತಾರಗಳನ್ನು ಭಗವಂತ ತಾಳಿದಾನೆ. ಆ ಒಂದೊಂದು ಅವತಾರದ ಒಂದು ವಿಸ್ತಾರವಾಗಿ ನಾವು ಚಿಂತನೆ ಮಾಡಿ ದಿನನಿತ್ಯ 10 ಅವತಾರಗಳನ್ನು, ಯಾಕಂದರೆ ನಮ್ಮ ಜೀವರಾಶಿಗೋಸ್ಕರ ಅದರಲ್ಲೇ ಬರೀ ದಶಾವತಾರ ಅಷ್ಟೇ ಅಲ್ಲ, ಅನಂತ ರೂಪ ಕಾಳಿದಾನೆ. ಧ್ಯಾನಾವತಾರ ಇದೆ, ಅಸುರರ ಸಂಹಾರಕ್ಕಾಗಿ ಇದೆ, ನಮ್ಮ ರಕ್ಷಣೆಗೋಸ್ಕರ ಇದೆ. ಹೀಗೆ ಇದ್ದಂಥ ಈ ವಿಶೇಷವಾದಂಥ ಈ 10 ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಯೂಟ್ಯೂಬ್ನಲ್ಲಿನೂ ಕೂಡ ಇದೇ ಸೇಮ್ ಹಾಕ್ತಾಯಿದ್ದೇನೆ. ಇದರಲ್ಲಿ ನಾವು ಈ 11ನೇ ಸಂಧಿ ಯೂಟ್ಯೂಬಲ್ಲಿ ನಡೀತಾ ಇದೆ, ಅದು ಅಲ್ಲಿಗೆ ನಿಲ್ಲಿಸಿದ್ದೀನಿ. ಇದು ಅಧಿಕ ಮಾಸ ಮುಗಿದ ಮೇಲೆ ದಿನನಿತ್ಯ ಒಂದು ವಿಡಿಯೋ ಹಾಕ್ತಾಯಿದ್ದೇನೆ, ಅದು ಸಂಧಿ ಸಾರನ್ನು ಹಾಕ್ತಾಯಿದ್ದೇನೆ. ಅದಕ್ಕೆ ನಾನು ಮಿಕ್ಕಿದನ್ನು 11ನೇ ಸಂಧಿಯನ್ನು 8 ನುಡಿ ಮುಗಿದಿದೆ, ಅದು ಮುಂದಿನ ಆಮೇಲೆ ಅಧಿಕ ಮಾಸ ಮುಗಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೀವು ಎಲ್ಲರೂ ಎಷ್ಟು ಆಸಕ್ತಿಯಿಂದ ಕೇಳ್ತೀರ ಅಂತ ಗುರುಗಳು ನಿಮಗೆಲ್ಲ ಎಲ್ಲರಿಗೂ ನನಗೂ ಅನುಗ್ರಹ ಮಾಡಿ ನಿಮಗೂ ಅನುಗ್ರಹ ಮಾಡಿ ಹೇಳೋದು ಭಗವಂತನೇ ನುಡಿಸ್ತಾ ಇದ್ದಾನೆ, ನಮಗೆ ಕೇಳಿಸ್ತಾ ಇದ್ದಾನೆ. ಅವನೇ ನಮಗೆ ಅನುಗ್ರಹ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶಾರ್ಪಣಮಸ್ತು. ಅಭಿರ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.